ಪ್ರಥಮವಾಗಿ ಹೇಳ್ಬೇಕಂತಂದರೆ ಗೌರಿಶಂಕರ ನಗರ 1985ನೇ ಇಸ್ವಿಯಲ್ಲಿ ಈ ಒಂದು ಬಡಾವಣೆಯನ್ನು ಮಾಡಬೇಕಂತ ಭಾಳ ಕನಸು ಕಂಡವರು ಇತ್ತೀಚೆಗೆ ಲಿಂಗೈಕ್ಯರಾದ ಚಿದಾನಂದ ಸ್ವಾಮಿಗಳು. ಅವರು ಇಲ್ಲಿ ಗೌರಿಶಂಕರ ನಗರವನ್ನು ಇಲ್ಲಿ ಬಡಾವಣೆ ಬೇಕು, ನಮ್ಮ ಒಂದು ಕಮ್ಯುನಿಟಿಯವರೆಲ್ಲ ಇರಬೇಕು ಅಂತ ಹೇಳಿ ಅವರು ಇಲ್ಲಿ ನಮಗೆ ಜಾಗ ಕೊಟ್ಟರು. ಅವ್ರ ಜೊತೆಗೆ ಶಾಂತಿನಾಥ ಸ್ವಾಮಿಗಳು ಅವರು ಇಲ್ಲಿ ಅಧ್ಯಕ್ಷರಾಗಿದ್ದರು. ಅವಾಗ ಅವರು ಆ ಪತ್ರ ಎಲ್ಲ ಕೊಟ್ಟಿದ್ದರು, ನಮಗೆ ಪತ್ರ ಎಲ್ಲ ಕೊಟ್ಟು ಅಂದಿನ 1985ನೇ ಇಸ್ವಿಯಿಂದ ಇಲ್ಲಿ ಕೆಲವರು ಮನೆ ಕಟ್ಟಕ್ಕೆ ಶುರು ಮಾಡಿದ್ರು. ನಾನು ದಾಖಲೆನೂ ಕೊಡ್ತೀನಿ ನೋಡಿ, ಇದು ನಮ್ಮನೆ ಪತ್ರನೇ. ಇದು ನಮಗೆ ನೋಡಿ ಸ್ವಾಮಿಗಳು 1985ನೇ ಇಸ್ವಿಲಿ ನೋಡಿ ಹೆಂಗಿದೆ ಪತ್ರ ಇದು. ಇದು ನೋಡಿ ಇದು ಹೆಂಗಿದೆ ಈ ಪತ್ರ ಇದೆ. ನಾನು ಇದನ್ನು ಏನು ಮಾಡಿದ್ದೀನಿ ಅಂದರೆ ಫುಲ್ ಲ್ಯಾಮಿನೇಟ್ ಮಾಡಿಸಿದ್ದೀನಿ. ಏನಕ್ಕಂದರೆ ಜಿರಡೆ ಎಲ್ಲ ಬಂದು ಇದಾಗಿತ್ತು, ಲ್ಯಾಮಿನೇಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 22/2/1985. ಹೆಚ್ಚು ಕಡಿಮೆ ನಾವು 41 ವರ್ಷಗಳಾಯಿತು ಏರಿಯಾಗೆ ಬಂದು. ಅವರು 85ರಲ್ಲಿ ನಮಗೆ ಪತ್ರ ಕೊಟ್ಟರು. 88ರಲ್ಲಿ ನಾವು ಮನೆ ಕಟ್ಟಿದ್ವಿ. ಕಟ್ಬಿಟ್ಟು ನಾವಲ್ಲಿ ಇಲ್ಲಿ ನಾವು ಸುಮಾರು ಹೆಚ್ಚು ಕಡಿಮೆ 38 ವರ್ಷದಿಂದ ನೆಲೆಸಿದ್ವಿ ನಾವಿಲ್ಲಿ. ಅಂದರೆ ನಮ್ಮ ತಂದೆಯವರು ಇಲ್ಲಿದ್ದಾರೆ, ನಂದು ಸೆಕೆಂಡ್ ಜನ್ರೇಷನು, ನನ್ನ ಮಗ ಥರ್ಡ್ ಜನ್ರೇಷನ್ ಇವಾಗ. ಸೊ 3 ತಲೆಮಾರುಗಳು ನಾವಿಲ್ಲಿ ವಾಸ ಮಾಡ್ತಾಯಿದ್ವಿ. ಇವರು ಏಕಾಏಕಿ ಬಂದ್ಬಿಟ್ಟು ಈ ಥರ ಎಲ್ಲರಿಗೂ ಮನೆ ಡೆಮಾಲಿಷ್ ಮಾಡಿಸ್ತೀನಿ, ಕಟ್ಟಿರೋ ಮನೆಗೆ ಇದು ಮಾಡ್ತೀನಿ ಅಂತಂದರೆ ಇದು ತಪ್ಪಾಗುತ್ತೆ. ಅಂದರೆ ಇದು ಬೇಲಿನೇ ಎದ್ದು ಹೊಲ ಮೇಯ್ದಂತೆ. ಇವಾಗ ಕರ್ನಾಟಕದಲ್ಲಿ ಸುಮಾರು ಮಠಗಳಿದೆ. ಎಲ್ಲ ಮಠಗಳು ಏನು ಮಾಡ್ತಾ ಇದ್ದಾರೆ, ಶಿಕ್ಷಣಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಆಯಿತಾ. ಅದರಿಂದ ಸುಮಾರು ಜೀವನಗಳು ಉದ್ಧಾರ ಆಗಿದೆ ಆಯ್ತು. ದಾಸೋಹಕ್ಕೆ ತುಂಬ ಪ್ರೇರಣೆ ಆಗಿದೆ ಮಠಗಳು. ಸೊ ಇಲ್ಲಿ ಏನಾಗಿದೆ ಅಂದರೆ ಈ ಒಂದು ಗೌರಿಶಂಕರ ಮಠ ಏನಿದೆ, ಈ ಗೌರಿಶಂಕರ ಸ್ವಾಮಿಗಳು ತುಂಬ ತಪಸ್ವಿಗಳವರು ಆಯ್ತು. ಅವ್ರ ಹೆಸರನ್ನ ಒಳ್ಳೆ ತಂದಲ್ಲಿ ತೊಗೊಂಡೋಗ್ಬೇಕು. ಆದರೆ ಈಗ ಬಂದಿರೋ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಬೇಲಿನೆದ್ದು ಹೊಲ ಮೇಯ್ದೆ ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲ ಒಡೆದು ಎಲ್ಲರನ್ನೂ ಜನಗಳಿಗೆ ಯಾರಿಗೂ ನೆಮ್ಮದಿ ಇಲ್ಲದೆ ಶಾಂತಿ ಇಲ್ಲದೆ ಥರ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಸುಮಾರು ಜನ 85ನೇ ಇಸ್ವಿಲಿ ಕೆಲವರು 88ಕ್ಕೆ ಇಸ್ಕೊಂಡ್ರು. ನಮ್ಮ ಶಾಂತಿನಾಥ ಸ್ವಾಮಿಗಳು ಅಧ್ಯಕ್ಷರು ಇಲ್ಲಾಗಿದ್ರು. ಅಲ್ಲಿ ತನಕ ಕೆಲವರು ಪತ್ರ ಕೊಟ್ಕೊಂಡು ಬಂದರು. ಅವ್ರು ಈಸ್ಕೊಂಡು ಇಟ್ಕೊಂಡಿದ್ದಾರೆ. ಕೆಲವ್ರಿಗೆ ಅನುಕೂಲ ಆಗಿರಲಿಲ್ಲ, ಅವಾಗ ಮನೆ ಕಟ್ಟಿಲ್ಲ. ಇವಾಗ ಕೆಲವ್ರಿಗೆ ಅನುಕೂಲ ಆಗಿದೆ, ಅವಾಗ ಮನೆ ಕಟ್ತಾ ಇದ್ದಾರೆ ಅಲ್ವೇ. ಸೊ ಇವಾಗ ನನ್ನ ಹತ್ರ ದುಡ್ಡು ಬಂದಾಗ ನಾನು ಮನೆ ಕಟ್ತೀನಿ. ಇವಾಗ ಅವ್ರಿಗೂ ಇವಾಗ ಕಟ್ಬೇಡ ಅಂತಂದ್ರೆ ಏನರ್ಥ ಅದನ್ನ ಜೊತೆ ಇವಾಗ ನಮಗೆ ಇವಾಗ ಬಿ ಖಾತಾ ಮಾಡ್ಕೊಡ್ಬೇಕು. ಇವಾಗ ನಮ್ಮ ಮೇನ್ ಹೇಳಿದ್ರೆ ಕಟ್ಟಿರೋ ಮನೆಗಳಿಗೆ ಏನಿದೆ ಬಂದು ಬಿ ಖಾತಾ ಮಾಡ್ಕೊಡಿ ಅಂತ ಮೊದಲು ಹೇಳಿದಾಗ ಇವರೇ ಸರ್ಕಾರಕ್ಕೆ ಲೆಟರ್ ಬರೆದ್ರು. ಏನಂತಾರೆ, ಇಲ್ಲಿ ಮಾಡಿರೋ ಯಾರಿಗೂ ಖಾತೆ ಕಂದಾಯಗಳು ಏನು ಮಾಡ್ಕೊಂಡು ನೋಡಿ. ನಾನು 22 ವರ್ಷದಿಂದ ಖಾತೆ ಕಂದಾಯ ಕಟ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಸಾಕ್ಷಿ ಇದು ನೋಡಿ. 22 ವರ್ಷದಿಂದ ನಮಗೆ ಖಾತೆ ಕಂದಾಯ ಮಾಡ್ರೆ ನೋಡಿ. ಬಿ ಖಾತೆಗೆ ಇದೊಂದು ಅರ್ಜಿ ಸಲ್ಲಿಸ್ತೀವಿ ಆಯ್ತಾ. ಕಾರ್ಪೊರೇಷನಿಂದ ಅಕ್ಲಾಯ್ಮೆಂಟ್ ಮಾತ್ರ ಬಂದಿದೆ ನನಗೆ. ಯಾವುದೇ ಥರವಾದ ಅದರಿಂದ ನನಗೆ ಮನೆಗೆ ಬಂದವರು ನಮ್ಮ ಅಸೆಸ್ಮೆಂಟ್ ಮಾಡೋದಾಗಲಿ ಏನಾಗಲಿ ಮಾಡಿಲ್ಲ ಆಯ್ತಾ. ಆಮೇಲೆ ಫೋಟೋ ಎಲ್ಲ ತೊಗೊಂಡು ನೋಡಿ. ಇದು ನಾವು ಟ್ಯಾಕ್ಸ್ ಕಟ್ಕೊಂಡ್ಬಂದಿರೋದು. ಇಲ್ಲಿ 2002ನೇ ಇಸ್ವಿಯಿಂದ ಟ್ಯಾಕ್ಸ್ ಕಟ್ಕೊಂಡ್ಬಂದಿರೋದು ನೋಡಿ. ಇಲ್ಲಿ 2002 ನೋಡಿ. ಇಲ್ಲಿ ಇದು ಅವಾಗ ಮೈಸೂರು ನಗರ ಪಾಲಿಕೆ ಇತ್ತು ನೋಡಿ. ಇದೆಲ್ಲ ಡಾಕ್ಯುಮೆಂಟ್ ನೋಡಿ. ಇಲ್ಲಿದೆ ಟ್ಯಾಕ್ಸ್ ಕಟ್ಟಿರೋದು ಇಷ್ಟಕ್ಕೂ 22 ವರ್ಷದಿಂದ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀವಿ ನಾವು. 2002 ನೋಡಿ, 2004, 2005 ಮತ್ತು ಇಲ್ಲಿ 2002 ಜೊತೆಗೆ ನೋಡಿ. ಇದು 2002ರಿಂದ ಶುರು ಮಾಡಿದ್ವಿ ಟ್ಯಾಕ್ಸ್ ಕಟ್ಟಕ್ಕೆ. ಜೊತೆಗೆ ರೀಸೆಂಟಾಗಿ ಇದು ಮಾಡಿದಾಗ PPID ತೊಗೊಂಡಿದ್ದೀವಿ ನಾವು. ಸ್ವಲ್ಪ ನೋಡಿ, PPID ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ. PPID ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಅಂತಲೂ ಕೊಟ್ಟಿದ್ದಾರೆ ಇದೆಲ್ಲ. ಸೊ ನಾವು ಇಷ್ಟೆಲ್ಲ ಆಲ್ರೆಡಿ ನಾವು ಕಾರ್ಪೊರೇಷನ್ ಲಿಮಿಟಲ್ಲಿ ಇದ್ದೀವಿ, ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇವ್ರು ಬಂದು ನಮಗೆ ಬಿ ಖಾತಾ ಮಾಡಿಕೊಟ್ಟು ಯಾವುದೇ ಥರ ಸಮಸ್ಯೆ ಇದ್ರೆ ಮಾಡ್ಕೊಡ್ಬೇಕು. ಆದರೆ ಈಗ ಬಂದಿರೋಂಥ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದಾರೆ. ಬಿ ಖಾತಾ ಮಾಡ್ಕೊಳ್ಬೇಡಿ, ಇವ್ರಿಗೆ ಇದು ಮಾಡ್ಕೊಬೇಡಿ ಅಂತ ಪತ್ರ ಬರೀತಾ ಇದ್ದಾರೆ. ಇವಾಗ ಇಲ್ಲಿರೋರೆಲ್ಲ ಸರ್ ಎಲ್ಲರೂ ಲೋಯರ್ ಮಿಡಲ್ ಕ್ಲಾಸ್ ಅವರೇ, ಮಧ್ಯಮ ವರ್ಗದವರಲ್ಲ, ಲೋಯರ್ ಮಿಡಲ್ ಕ್ಲಾಸ್ ಅವರೇ. ಪಾಪ ಎಲ್ಲ ಕೂಲಿ ಮಾಡಿರ್ತಾರೆ. ಕೆಲವರು ಒಂದು ಜಾಬಲ್ಲಿ ಇದ್ದಾರೆ, ಕಷ್ಟಪಟ್ಟು ದುಡ್ದು ಅವರು ಮನೆ ಕಟ್ಕೊಂಡು ಸೋಲನ ಮಾಡಿ ಕೆಲವರು ರಿಟೈರ್ಮೆಂಟ್ ಆಮೇಲೆ ಬಂದು ಮನೆ ಕಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಸೊ ಇವರು ಅಂಥವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸ್ವಾಮಿಗಳು. ಇದು ತಪ್ಪಲ್ವೇ. ಇವಾಗ ನಮಗೆ ಬಿ ಖಾತಾ ಆಯಿತು, ಅದು ಏಕಾಯ್ತಾಯಿತು ಅಂದರೆ ಸರ್ಕಾರದಿಂದ ನಾವು ಬ್ಯಾಂಕಿಂದ ಲೋನ್ ತೊಗೋಬೋದು, ನಮ್ಮ ಮಕ್ಕಳು ಮದುವೆಗಾಗಿರ್ಬೋದು, ಎಜುಕೇಷನ್ಗಾಗಿರ್ಬೋದು, ಎಲ್ಲ ಆಗುತ್ತೆ. ಅದಕ್ಕೆ ಇವರು ತಡೆಗಟ್ಟಾಗಿದ್ದಾರೆ. ನಾನು ಈ ಡಾಕ್ಯುಮೆಂಟ್ ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ₹1 ಸಾಲ ಯಾರು ಕೊಡಲ್ಲ. ಸೊ ಕೆಲವರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಪಾಪ ಸುಮ್ಮನೆ ಖಾಲಿ ಸಾಲ 5%, 10%, 3% ಬಡ್ಡಿ ಸಾಲ ಕಟ್ತಾ ಇದ್ದಾರೆ. ಇಲ್ಲೆಲ್ಲ ಫೈನಾನ್ಷಿಯಲ್ ಸ್ಟೇಟಸ್ ಹೆಂಗಾಗಿದೆ ಇಲ್ಲಿ ಜನಗಳದಂತ ಅಂದರೆ ಮನೆಗೆಲ್ಲ ತಂದು ಇನ್ವೆಸ್ಟ್ ಮಾಡಿದರೆ ಪಾಪ ನಿಮಗೆ ಗೊತ್ತು. ಯಾವುದೇ ಒಬ್ಬ ಮನುಷ್ಯನ ಒಂದು ಆಸೆ ಏನಿರುತ್ತೆ ಅಂದರೆ ಒಂದು ತಂದೆ ಒಂದು ಸ್ವಂತ ಗೂಡು ಮಾಡ್ಕೋಬೇಕು, ತನ್ನ ಫ್ಯಾಮಿಲಿನ ಒಂದು ಸೇಫಾಗಿ ಇಡಬೇಕು ಅಂತ ಒಂದಿರುತ್ತೆ. ಆದರೆ ಇದಕ್ಕೆ ಇವರು ಸರ್ಕಾರದಿಂದ ಎಲ್ಲರಿಗೂ ಸೈಟ್ ಕೊಡೋಕ್ಕಾಗಲ್ಲ. ನಿಮಗೆ ಗೊತ್ತು, ಮೂಡಾದಿಂದ ಎಲ್ಲರಿಗೂ ಸೈಟ್ ಸಿಗುತ್ತೆ ಇಲ್ಲ. ಸೊ ನಾವು 1985ರಲ್ಲಿ ನಾವೇನು ದಬ್ಬಾಳಿಕೆ ಇದೆ ಬಂದು ಸೈಟ್ ಕೊಡಿ ಅಂತ ಕೇಳಿಲ್ಲ ಅವ್ರಿಗೆ. ಇವರೇ ಬಂದು ನಮಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದು. ಏನಕ್ಕೆ ಹೇಳಿದ್ದು, ಇಲ್ಲಿ ಮಠ ಇದೆ, ಕಾಡು ಸಿಕ್ಕಾಪಟ್ಟೆ ಸುತ್ತಮುತ್ತ ಇದೆ, ಜನಗಳಿತ್ತು ಅಂದರೆ ನಮ್ಮ ಮಠಕ್ಕೂ ಒಂಥರ ಸೇಫ್ ಆಗಿರುತ್ತೆ. ಮಠದಿಂದನೇ ಜನ. ಇವಾಗ ಇದು ಪ್ರಜಾಪ್ರಭುತ್ವ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಮಠ ಇರೋದೇನಕ್ಕೆ, ಜನಗಳಿಗೋಸ್ಕರ ಅಲ್ವೇ. ಜನ ಇದ್ರೆ ತಾನೇ ಮಠ. ಜನಲ್ಲೇ ಅಂದರೆ ಮಠ ಕಟ್ಕೊಂಡೇನು, ದಾಸೋಹ ಯಾರು ಮಾಡ್ತಾರೆ, ಇವರು ಶಿಕ್ಷಣ ಯಾರು ಕೊಡ್ತಾರೆ, ಜನಗಳಿಗೆ ತಾನೇ ಕೊಡಬೇಕು. ಬೇರೆ ಪ್ರಾಣಿ ಕೊಡೋಕ್ಕಾಗುತ್ತಾ
ಅಲ್ವೇ? ಪ್ರಾಣಿಗೂ ಏನೋ ಆಹಾರ ಥರ ಕೊಡ್ಬೋದು. ಶಿಕ್ಷಣ ಕ್ರಾಂತಿ ಹೆಂಗ್ ಆಗುತ್ತೆ? ಇವಾಗ ಸರ್ಕಾರದಲ್ಲಿ ಹೇಳ್ತಾರೆ ಈಗ ಏನು ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸ ಮಠಗಳು ಮಾಡ್ತಾ ಇದೆ. ಖಂಡಿತ ಸತ್ಯ ಅದು. ಕರ್ನಾಟಕದಲ್ಲಿ ಸುಮಾರು 95% ಮಠಗಳು ಆ ಒಂದು ಕೆಲಸ ಮಾಡ್ತಾ ಇದೆ. ಬಟ್ ಕೆಲವು ಇಂಥ ನಮ್ಮ ಇವಾಗ ಈ ಮಠನೂ ತುಂಬ ಚೆನ್ನಾಗಿ ಉದ್ಧಾರ ಆಗಿತ್ತು. ನಮ್ಮ ಶಾಂತಿನಾಥ ಸ್ವಾಮಿಗಳು ಇರ್ಬೇಕಾದ್ರೆ ತುಂಬ ಒಳ್ಳೆ ಹೆಸರುವಾಸಿಯಾಗೆಲ್ಲ ಇದು ಮಾಡಿತ್ತು. ಆದರೆ ಈಗ ಬಂದಿರೋ ಸ್ವಾಮಿಗಳು ಏನು ಮಾಡಿದ್ದಾರೆ, ಅವರು ಇಲ್ಲಿ ಜನಗಳಿಗೆ ಹೊಟ್ಟೆ ಮೇಲೆ ಹೊಡೆದು ಎಲ್ಲರನ್ನೂ ಡಿವೈಡ್ ಮಾಡಿ, ಇಲ್ಲಿ ನಿಮ್ಮ ಏರಿಯಾ ಸವಾಸನೆ ಬೇಡ, ನಿಮ್ಮ ಜನಗಳೇ ಬೇಡ ಹಂಗೆ ಅಂತ ಹೇಳ್ತಾರೆ. ಜನಗಳಿಲ್ಲದೆ ಮಠ ಏನು ಮಾಡ್ತಾರೆ? ಮಠ ಇಟ್ಕೊಂಡು ಏನು ಮಾಡ್ತಾರೆ? ಅವು ಅಂದಿನ ಬಸವಣ್ಣರವಾಗ ಏನಂದ್ರು 12ನೇ ಶತಮಾನದಲ್ಲಿ ಧರ್ಮ ಪ್ರಚಾರ ಮಾಡಬೇಕು. ಧರ್ಮ ಪ್ರಚಾರ ಮಾಡೋದಕ್ಕೆ ನಿಮಗೆ ಒಂದು ಸಣ್ಣ ಒಂದು ವಾಸ್ತವ್ಯಕ್ಕೆ ಒಂದು ಜಾಗ ಇರಬೇಕಷ್ಟೇ. ಹಬ್ಬಬಿಟ್ಟು ಎಕರಾನ್ಗಟ್ಟಲೆ ಜಾಗ ಕೇಳ್ತಾರ ಧರ್ಮ ಪ್ರಚಾರ ಮಾಡೋಕ್ಕೆ? 10 ಎಕರೆ ಬೇಕು, 20 ಎಕರೆ ಬೇಕು, ಸೈಟ್ ಬೇಕು, ಅದು ಬೇಕು ಅಂತಾರ. ಮಠಗಳ ಕೆಲಸ ಏನು? ದಾಸೋಹ ಮಾಡೋದು, ಶಿಕ್ಷಣ ಕೊಡೋದು, ಜೊತೆಗೆ ಒಂದು ಧರ್ಮ ಪ್ರಚಾರ ಮಾಡೋದು. ಇವ್ರು ಮಾಡ್ತಾ ಇದ್ದಾರೆ ಅದನ್ನು? ಖಂಡಿತ ಮಾಡ್ತಾ ಇಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರೇ ನಮ್ಮಲ್ಲೇ ಒಡಕ್ ತಂದು ಇದು ಮಾಡಿ ಜನಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ತಮ್ಮ ಒಂದು ಮಾಧ್ಯಮದ ಮೂಲಕ ನಾವೇನು ಕೇಳ್ಕೊತಾ ಇದ್ದೀವಿ ಅಂತಂದರೆ, ದಯವಿಟ್ಟು ಇದು ಸರ್ಕಾರ ಉನ್ನತ ಮಟ್ಟದಲ್ಲಿ ಇದು ಗಮನ ಸೆಳೀಬೇಕು. ಇದು ನಮ್ಮ ಯಾರು ನಮ್ಮ ವರ್ಷದಿಂದ ಬಂದಿದ್ದು ಸರ್, ಇವರು ಇತ್ತೀಚೆಗೆ 2 ವರ್ಷದಿಂದ ಅದು ಇವರು ಪಟ್ಟ ಆಗೋದು ನಮ್ಗೆ ಗೊತ್ತೇ ಇಲ್ಲ. ಓವರ್ ನೈಟ್ ರಾತ್ರಿ ಪಟ್ಟ ಆಗಿದ್ದು ಇವ್ರು ಬಂದು ಮಾತಾಡಿದ್ರು. ಇವ್ರಿಗೆ ಏನು ಒಂದು ಗೌರಿಶಂಕರ್ ನಗರದ ಜೊತೆ ಪಬ್ಲಿಕ್ ಅಲ್ಲಿ ಮಾತಾಡಿದ್ದಾರೆ. ಇಲ್ಲ ಇವ್ರು ಹೇಳಿಲ್ಲ. ಇವರು ರಾತ್ರಿ ಇವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದು ಅದು ನಂಗೆ 11 ಗಂಟೆ ಗೊತ್ತಾಯ್ತು. ನಾನು ಬೆಂಗಳೂರಲ್ಲಿದ್ದೆ. 11 ಗಂಟೆ ಗೊತ್ತಾಗಿ ಆಮೇಲೆ ಬೆಳಗ್ಗೆ ಬಂದು ನೋಡಿದಾಗ ಏನು ಫುಲ್ ಪೊಲೀಸ್ ಫೋರ್ಸು, ಬೇರೆ ಏರಿಯಾದವ್ರು, ಬೇರೆ ಸ್ವಾಮೀಜಿ ಅವ್ರು ಕಟ್ಕೊಂಡೇ ಮಾಡಿದ್ವು. ನಮ್ಮ ಮಾತಾಡೋಕ್ಕೆ ಒಬ್ಬ ಪ್ರಜೆಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಇಲ್ಲಿ ಅವತ್ತಿನ ದಿನ. ಸ್ಥಳೀಕರು ಯಾರು ಇಲ್ಲ ಅಲ್ವೇ? ಇವಾಗ ಮಠ ಮಾಡಲಿ ಖಂಡಿತ ನಾವು ಗೌರಿಶಂಕರ ಸ್ವಾಮಿಗಳು ನಮ್ಮ ಸುತ್ತೂರು ಶ್ರೀಗಳವ್ರಿಗೆ ಮತ್ತೆ ಒಂದು ನಮ್ಮ ಸಿದ್ಧಗಂಗೆ ಅವ್ರಿಗೆ ಎಡಬಲ ಇದ್ದಂಗೆ ಅವರಿಬ್ರು, ಈ ಸುತ್ತೂರು ಶ್ರೀಗಳು ಮತ್ತು ರಾಜೇಂದ್ರ ಸ್ವಾಮಿಗಳು. ಗೌರಿಶಂಕರ ಸ್ವಾಮಿಗಳು ಅಂತ ಒಂದು ಅದ್ಭುತವಾದ ತಪಸ್ವಿಗಳವರು, ಪವಾಡ ಪುರುಷರವರು ಅಲ್ವೇ? ಅವ್ರನ್ನ ಹೆಸರನ್ನ ನಾವು ಎತ್ತುಕ್ ತಗೋಬೇಕು. ಅದಕ್ಕೋಸ್ಕರ 1988ನೇ ಇಸ್ವಿಲಿ ನಾವು ಗೌರಿಶಂಕರ ನಂದಿ ಸಂಘ ಅಂತ ಇಟ್ವಿ. ಆ ಗೌರಿಶಂಕರ ಸ್ವಾಮಿಗಳು ದಸರಾದಲ್ಲಿ ನೋಡಿರ್ಬೇಕು, ನಮ್ಮ ನಂದಿ ಧ್ವಜ ಮೊದಲು ಹೋಗಿ ಚೀಫ್ ಮಿನಿಸ್ಟರ್ ಒಂದು ಪೂಜೆ ಮಾಡ್ತಾರೆ. ಸೊ ಇದು ವಿಶ್ವವಿಖ್ಯಾತ ಕೊಟ್ಟಾಗಿದೆ ಗೌರಿಶಂಕರ ಅಂತ. ಜೊತೆಗೆ ಪಾರ್ಕ್ಗೂ ಗೌರಿಶಂಕರ ಉದ್ಯಾನ ಅಂತ ಹೆಸರಿಟ್ವಿ. ಈ ಏರಿಯಾಗೂ ಮೊದಲು ಪಂಚಗವಿಮಠ ಬಡಾವಣೆ ಅಂತ ಇತ್ತಿದ್ದು. ಗವಿಮಠ ಬಡಾವಣೆ, ಪಂಚಗವಿಮಠ ಬಡಾವಣೆ ಅಂತ ಇತ್ತು. ಇವಾಗ ಏನಾಯ್ತು, ನಾವು ಗೌರಿಶಂಕರ ನಗರ ಅಂತ ಇಟ್ವಿ. ಅಂದ್ರೆ ಗೌರಿಶಂಕರ ಸ್ವಾಮಿಗಳವರ ಹೆಸರನ್ನು ಉನ್ನತವಾದ ತಗೊಂಡೋಗ್ಬೇಕು ಅಂತ. ಆದರೆ ಇವರೇ ಮಾಡ್ತಾ ಇದ್ದಾರೆ, ಇರೋಬರೆಲ್ಲ ಕೆಡಿಸ್ತಾ ಕೂತಿದ್ದಾರೆ. ಅಲ್ಲಿ ನಾವೇನು ಇಷ್ಟು ವರ್ಷ ಮಾಡ್ಕೊಂಡು ಬಂದ್ವಿ ಎಲ್ಲನೂ ಹಾಳು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ಈಗಲಾರು ಸ್ವಾಮೀಜಿಗಳು ಎಚ್ಚೆತ್ಕೊಂಡು ಇವ್ರಿಗೆ ಏನೇ ಸಮಸ್ಯೆ ಇತ್ತು ಇದು ಬೇಕಾ, ಒಂದು ವೇಳೆ ಭಕ್ತರಿಂದ ಅಂದರೆ ಕಾಂಟ್ರಿಬ್ಯೂಷನ್ ಬೇಕಾ ಅಥವಾ ಮಠದ ಜೀರ್ಣೋದ್ಧಾರ ಬೇಕಾ, ಕರೆಸಿ ವಿಶ್ವಾಸಕ್ಕೆ ತೊಗೊಳ್ಳಿ. ಜನಗಳನ್ನ ವಿಶ್ವಾಸ ತೊಗೊಂಡು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಒಬ್ಬ ರಾಜ ಆಗಲಿ, ರಾಜ ಇದ್ರೆ ಪ್ರಜೆಗಳಿದ್ರೆ ತಾನೇ ರಾಜ, ಜನಗಳಿದ್ರೆ ತಾನೇ ಮುಖ್ಯಮಂತ್ರಿ. ನರೇಂದ್ರ ಮೋದಿ ಅವರು ಅವರೇ ಅಂತಾರೆ ನಾನು ಪ್ರಧಾನ ಸೇವಕ ಅಂತಾರೆ. ಅಂಥದ್ರಲ್ಲಿ ಇವರೆಲ್ಲರೂ ದಬ್ಬಾಳಿಕೆ ಮಾಡಿಕೊಂಡು ನಿಮ್ಮ ಜನಗಳ ಸಹವಾಸನೆ ಬೇಡ, ಗೌರಿಶಂಕರನಿಗೆ ಜನ ಬೇಡ, ನನಗೆ ಗೊತ್ತು ಏನು ಮಾಡ್ಕೋಬೇಕು ಅಂದ್ಬಿಟ್ಟು ದಿನಕ್ಕೊಂದೊಂದು ಆರ್ಡರ್ ತೊಗೊಂಡ್ಬರ್ತಾರೆ ಇವರು. ದಿನಕ್ಕೊಂದೊಂದು ಇಲ್ಲಿರೋರು ಯಾವುದು ನೆಮ್ಮದಿ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ನೀವು ಹೇಳಿದೀವಲ್ಲ ಸರ್, ನಾವು 40 ವರ್ಷದಿಂದ ಇದ್ದೀವಿ, ನಾವು ನಮ್ಮ ಮಕ್ಕಳು ಎಜುಕೇಷನ್ ಮಾಡ್ತಾ ಇದ್ದಾರೆ, ಮದುವೆಗಳು ಮಾಡಿದ್ದೀವಿ, ಎಲ್ಲ ಸಾಲ ಮಾಡ್ಕೊಂಡಿದ್ದಾರೆ ಪಾಪ, ಲಕ್ಷಾಂತರ ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ. ಒಂದು ವೇಳೆ ಬ್ಯಾಂಕಲ್ಲ ಸೌಲಭ್ಯ ನಮ್ಗೆ ಅವತ್ತೊಂದು ದಿನ ಅವ್ರು ಖಾತೆ ಮಾಡಿಕೊಂಡು ಎಲ್ಲ ಥರ ಮಾಡಿದರೆ ನಮ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಇತ್ತು? ಲೋ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬ್ಯಾಂಕಲ್ಲಿ ಸಾಲ ಕೊಡ್ತಾ ಇತ್ತು. ನಾವು ಈ ಸಾಲ ಸುಳಿ ಸಿಗಾಕೋತಾ ಇರಲಿಲ್ಲ. ನಾವು ಕೇಳೋಕೆ ಹೋಗಿದ್ವಿ, ಇವರೇ ತಂದು ಸೈಟ್ ಕೊಟ್ಟಿದ್ದು ನಮಗೆ. ಅವತ್ತಿನ ದಿನ 10,000 ರೂಪಾಯಿ ಇಸ್ಕೊಂಡು ಸೈಟ್ ಕೊಟ್ಟರು. ಪತ್ರದಲ್ಲಿ 5,000 ಅಂತ ಮೆನ್ಷನ್ ಮಾಡಿದರೆ, ಅನ್ನೋ ವಿಷಯದಾಗ 5,000 ಕೊಟ್ಟಿದ್ವಿ. ಅದೇ 10,000 ರೂಪಾಯಿ ನಾನು 1985ನೇ ಇಸ್ವಿಲಿ ಕುವೆಂಪುನಗರದಲ್ಲಿ ಸೈಟ್ ಸಿಗ್ತಾ ಇತ್ತು ಅಂತ ಹೇಳಿದ್ರು. ನಾವೇನು ಇಲ್ಲಿ ಹತ್ರ ಅಂತ ಬಂದ್ವಿ. ಮತ್ತೆ ಜೊತೆಗೆ ನಮ್ಮ ಒಂದು ಕಮ್ಯುನಿಟಿ ಬೆಳಿಬೇಕು, ನಮ್ಮ ಒಂದು ಧರ್ಮ ಪ್ರಚಾರ ಆಗಬೇಕು, ಮಠ ಇದಾಗಬೇಕು ಅಂತ ಬಂದ್ವಿ. ಆದರೆ ಏನು ಮಾಡ್ತಾ ಇದ್ದಾರೆ ಇವರು? ಸೊ ಹಂಗಾಗಿ ನಾನು ಹೇಳೋದಾಗೆ ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಅಂತ ಇವರಿಂದ ತುಂಬ ಇಲ್ಲಿ ಏರಿಯಾ ಜನಗಳಿಗೆ ತುಂಬ ಕಿರುಕುಳ ಆಗ್ತಾ ಇದೆ. ತಮ್ಮ ಮಾಧ್ಯಮದ ಮೂಲಕ ತಾವು ಒಂದು ಉನ್ನತ ಮಟ್ಟದಲ್ಲಿ ಗಮನ ಸೆಳೆಸಿ, ಇಲ್ಲಿ ಯಾರು ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ, ಜೊತೆ ಯಾರು ಖಾಲಿ ಜಾಗ ತಗೊಂಡಿದ್ದಾರೆ ಸುಮಾರು ವರ್ಷಗಳಿಂದ, ಅವ್ರಿಗೆಲ್ಲನೂ ಸರ್ಕಾರದಿಂದ ಖಾತಾ ಮಾಡ್ಕೊಡೋ ಆದಷ್ಟು ಬೇಗ ಅವ್ರು ಬಂದು ಪರಿಶೀಲನೆ ಮಾಡಲಿ, ಜಾಗಕ್ಕೆ ಬಂದು ಪರಿಶೀಲನೆ ಮಾಡಲಿ. ನಮ್ಮ ದಾಖಲೆಗಳು ಕೊಡ್ತೀವಿ, ನಾವೇನೇನು ಪ್ರಾಪರ್ಟಿ ಎಲ್ಲ ಟ್ಯಾಕ್ಸ್ ಕಟ್ಟಿದ್ದೀವಿ ಎಲ್ಲ ದಾಖಲೆ ಎಲ್ಲ ಕೊಡ್ತೀವಿ. ಕೊಟ್ಟಾಗ ಅದನ್ನು ಪರಿಶೀಲನೆ ಮಾಡಿ ಖಾತಾ ಮಾಡ್ಕೊಳ್ಳಿ. ಬೇಡ ಅಂತ ಹೇಳಲ್ಲ, ನಾವೇನು ಅವ್ರಿಗೆ ಇದು ಕೇಳಿಲ್ಲ. ಎಷ್ಟು ವರ್ಷದಿಂದ ನೀವು ಒಂದು ವೇಳೆ ಅವ್ರಿಗೆ ಪೇಪರ್ ಮೇಲೆ ಡೌಟ್ ಇದೆಯಾ, ವಿಧಿ ವಿಜ್ಞಾನ ಅಂದರೆ ಫೊರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ಲಿ, ಸೈನ್ ಹೋಗಿನೆಲ್ಲ ಟೆಸ್ಟ್ ಮಾಡ್ಕೊಳ್ಳಿ ಅವರು. ಅದ್ರ ಪ್ರಕಾರ ಎಲ್ಲರಿಗೂ ಇದು ಖಾತೆ ಮಾಡಿಕೊಡ್ಲಿ ಅಲ್ವೇ? ನಾವು ಇಷ್ಟನ್ನೇ ಕೇಳೋದು ಸರ್. ಇವಾಗಲಾರು ಸಂಬಂಧಪಟ್ಟವ್ರು ಎಚ್ಚೆತ್ಕೊಂಡು ದಯವಿಟ್ಟು ಒಂದು ನಮಗೆ ನ್ಯಾಯ ಸಿಗಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಕೇಳ್ತೀವಿ ಸರ್. ಓಕೆ.